Sarvebhyo Namo Namah. Welcome to Dashavtara series by Isha Predictions. ಕಲ್ಕಿ ಅವತಾರವು ಹಿಂದೂ ಪುರಾಣಗಳಲ್ಲಿ ಭಗವಾನ್ ವಿಷ್ಣುವಿನ ಭವಿಷ್ಯದ ಅವತಾರವಾಗಿದೆ. ಧರ್ಮವನ್ನು ಪುನಃಸ್ಥಾಪಿಸಲು ಮತ್ತು ಹೊಸ ಯುಗವನ್ನು ಪ್ರಾರಂಭಿಸಲು ಕಲಿಯುಗದ ಕೊನೆಯಲ್ಲಿ ಕಾಣಿಸಿಕೊಳ್ಳುವ ಅವತಾರ ಎಂದು ನಂಬಲಾಗಿದೆ. ಕಲಿಯುಗ ಅಂಧಕಾರ ಮತ್ತು ಅವನತಿಯ ಯುಗವೂ ಆಗಿದ್ದು, ವ್ಯಾಪಕವಾದ ಭ್ರಷ್ಟಾಚಾರ, ಅನೈತಿಕತೆ ಮತ್ತು ಆಧ್ಯಾತ್ಮಿಕ ಅವನತಿಯೊಂದಿಗೆ ತನ್ನ ಕೊನೆಯನ್ನು ತಲುಪುತ್ತಿದ್ದಂತೆ ಮಾನವೀಯತೆಯು ವಿಷ್ಣುವಿನ ಅಂತಿಮ ಅವತಾರವಾದ ಕಲ್ಕಿಯ ಆಗಮನಕ್ಕಾಗಿ ಕಾಯುತ್ತಿದೆ. ಕಲ್ಕಿಯು ಶಂಬಲ ಗ್ರಾಮದಲ್ಲಿ ಜನಿಸುತ್ತಾನೆ ಎಂದು ನಂಬಲಾಗಿದೆ. ನೀತಿವಂತ ತಂದೆತಾಯಿಗಳಾದ ಸುಮತಿ ಮತ್ತು ವಿಷ್ಣುವ್ಯಾಸ ಅವರಿಗೆ ಸದ್ಗುಣ ಮತ್ತು ನ್ಯಾಯವು ಅತ್ಯಂತ ಕೆಳಮಟ್ಟದಲ್ಲಿ ಇರುವ ಸಮಯದಲ್ಲಿ ಕಲ್ಕಿಯು ದೈವಿಕ ಗುಣಗಳನ್ನು ಹೊಂದಿದ್ದಾನೆ ಮತ್ತು ದೇವದತ್ತ ಎಂಬ ಬಿಳಿ ಕುದುರೆಯನ್ನು ಸವಾರಿ ಮಾಡುತ್ತಾನೆ. ಅವನ ದೈವಿಕ ಧ್ಯೇಯವನ್ನು ಸೂಚಿಸುವ ಪ್ರಜ್ವಲಿಸುವ ಕತ್ತಿಯನ್ನು ಹಿಡಿದಿದ್ದಾನೆ ಎಂದು ವಿವರಿಸಲಾಗಿದೆ. ಕಲ್ಕಿಯ ಪ್ರಾಥಮಿಕ ಉದ್ದೇಶ ದುಷ್ಟಶಕ್ತಿಗಳನ್ನು ನಿರ್ಮೂಲನೆ ಮಾಡಲು, ಸಮತೋಲನ ಮತ್ತು ಸದಾಚಾರವನ್ನು ಪುನಃಸ್ಥಾಪಿಸಲು ಮತ್ತು ಭೂಮಿಯ ಮೇಲೆ ಧರ್ಮವನ್ನು ಸ್ಥಾಪಿಸಲು. ಕಲ್ಕಿಯು ಒಂದು ದೊಡ್ಡ ಯುದ್ಧದಲ್ಲಿ ತೊಡಗಿಸಿಕೊಳ್ಳಲು ಭವಿಷ್ಯ ನುಡಿದಿದೆ. ಕತ್ತಲೆ ಮತ್ತು ದೌರ್ಜನ್ಯದ ಶಕ್ತಿಗಳ ವಿರುದ್ಧ ಕಲ್ಕಿ ಪುರಾಣ, ರಾಕ್ಷಸ ಕಲಿ ಮತ್ತು ಅವನ ಅನುಯಾಯಿಗಳನ್ನು ಸೋಲಿಸಿ ಮತ್ತು ಧರ್ಮದ ಪುನಃಸ್ಥಾಪನೆ. ಕಲ್ಕಿಯು ಕಲಿಯುಗವನ್ನು ಅಂತ್ಯಗೊಳಿಸುತ್ತಾನೆ, ಸತ್ಯ ಯುಗ ಎಂದು ಕರೆಯಲ್ಪಡುವ ಹೊಸ ಯುಗದ ಉದಯಕ್ಕೆ ಕಾರಣವಾಗುತ್ತದೆ. ಸತ್ಯ ಮತ್ತು ಜ್ಞಾನೋದಯದ ಯುಗ. ಕಲ್ಕಿಯನ್ನು ಮಾನವೀಯತೆಯ ಸಂರಕ್ಷಕನಾಗಿ ಗೌರವಿಸಲಾಗುತ್ತದೆ, ಆಧ್ಯಾತ್ಮಿಕತೆಯ ಸುವರ್ಣಯುಗವನ್ನು ಘೋಷಿಸುತ್ತದೆ. ಜಾಗೃತಿ, ಸೌಹಾರ್ದತೆ ಮತ್ತು ಸಮೃದ್ಧಿ ಮತ್ತು ದೈವಿಕ ಗುಣಲಕ್ಷಣಗಳು. ಧಾರ್ಮಿಕ ಸಮತೋಲನದ ಮರುಸ್ಥಾಪನೆಯ ನಿರೀಕ್ಷೆಯಲ್ಲಿ ಕಲ್ಕಿಯ ಅಂತಿಮವಾಗಿ ಅವರೋಹಣವನ್ನು ನಿರೀಕ್ಷಿಸುತ್ತಾರೆ. ಕಲ್ಕಿಯ ಆಗಮನವು ಪ್ರಪಂಚದ ನವೀಕರಣ ಮತ್ತು ಪುನರುತ್ಥಾನವನ್ನು ಸೂಚಿಸುತ್ತದೆ, ಕಲ್ಮಶಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಸತ್ಯ ಯುಗವನ್ನು ಸ್ಥಾಪಿಸುತ್ತದೆ. ಕಲ್ಕಿ ಅವತಾರವು ಭರವಸೆ, ನವೀಕರಣ ಮತ್ತು ಹಿಂದೂ ಪುರಾಣದಲ್ಲಿ ಸೃಷ್ಟಿ ಮತ್ತು ವಿಸರ್ಜನೆಯ ಶಾಶ್ವತ ಚಕ್ರವನ್ನು ಪ್ರತಿನಿಧಿಸುತ್ತದೆ, ಸಮಯ ಮತ್ತು ವಿಕಾಸದ ಆವರ್ತಕ ಸ್ವರೂಪವನ್ನು ಒತ್ತಿ ಹೇಳುತ್ತದೆ. ಕಲ್ಕಿ ಅವತಾರ ಕಥೆಯು ನ್ಯಾಯ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಒಳಗೊಂಡಿದೆ. ಹಿಂದೂ ಧರ್ಮಶಾಸ್ತ್ರದಲ್ಲಿ ಆಧ್ಯಾತ್ಮಿಕ ಜ್ಞಾನೋದಯಕ್ಕಾಗಿ ಅನ್ವೇಷಣೆ.